ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಆವರಣದಲ್ಲಿ ನಿನ್ನೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲೂ ಕೂಡ ಚಲನಚಿತ್ರ ಸಂಬಂಧಪಟ್ಟಂಗೆ ಹಳೆಯ ಒಂದಷ್ಟು ಸಿನಿಮಾಗಳ ಪ್ರದರ್ಶನ ಜೊತೆಗೆ ಸಂವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ಕನ್ನಡದಲ್ಲಿ ಒಳ್ಳೆ ಚಲನಚಿತ್ರಗಳ ಕೊರತೆ ಕಾಡ್ತಾ ಇದೆ ಅಂತ ಒಂದು ಅದ್ಭುತವಾದ ಸಂವಾದ ನಡೀತು. ಅದರ ಭಾಗವಾಗಿ ಪ್ರಶಾಂತ್ ಸಂಬರ್ಗಿ ಅವರು ಇವತ್ತು ವೇದಿಕೆ ಮೇಲಿದ್ದರು. ತುಂಬ ಚೆನ್ನಾಗಿ ಮಾತನಾಡಿದ್ರು ಕೂಡ. ಸದ್ಯಕ್ಕೆ ನಮ್ಮ ಜೊತೆಗೆ ಪ್ರಶಾಂತ್ ಅವರು ಇದ್ದಾರೆ. ಈ ಒಂದು ಸಂವಾದದ ಬಗ್ಗೆ ಮತ್ತು ಈ ಸುಚಿತ್ರಾ ಸುಗ್ಗಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಸರ್. ಮೊದಲಿಗೆ ಈ ಥರದೊಂದು ವೇದಿಕೆಗಳು ಬೇಕಿತ್ತು. ಯಾಕೆಂದರೆ ಈ ಥರ ಒಂದು ಸಂವಾದಗಳು ಹೊಸ ಒಂದು ನಿರ್ದೇಶಕರಿಗಾಗಲಿ ಅಥವಾ ಇಂಡಸ್ಟ್ರಿ ಉಳಿವಿಗಾಗಲಿ ಸಾಕಷ್ಟು ಮುಖ್ಯ. ಈ ಒಂದು ಸಂಭ್ರಮದಲ್ಲಿ ನೀವು ಭಾಗಿದ್ದು ಎಷ್ಟು ಖುಷಿ ಕೊಡ್ತೀರಿ? ಸುಚಿತ್ರಾ ಫಿಲ್ಮ್ ಸೊಸೈಟಿ ನಮ್ಮ ಮನೆ ಹತ್ತಿರದಲ್ಲಿದೆ. ಇದು ಒಂಥರ ನಮಗೆ ಓಡಾಡೋ ಜಾಗ. ಒಂದು ಡಿಸ್ಕಷನ್, ಒಂದು ಪ್ಯಾನಲ್ ಡಿಸ್ಕಷನ್, ಒಂದು ಸಂವಾದ, ಒಂದು ಮಂಥನ, ಈ ಥರದ್ದು ಒಂದು ಏನಾಗ್ತಾ ಇದೆ, ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಚಿತ್ರರಂಗ ಒಂದು ಅಭಿಮಾನ ಇದೆ, ಒಂದು ಸ್ವಾಭಿಮಾನ ಇದೆ. ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಹಾಕಿರ್ತಕ್ಕಂಥ ಒಂದು ದೊಡ್ಡ ಆಳದ ಮರ ಹೇಗಿದೆ, ಹೇಗೆ ಬೆಳೀತಾ ಇದೆ, ಹೇಗೆ ಮುಂದೆ ಹೋಗಬೇಕು, ಹೇಗೆ ನಾವು ಕಾಂಪಿಟೇಷನನ್ನು ಎದುರಿಸಬೇಕು, ಹೇಗೆ ನಾವು ಗ್ಲೋಬಲ್ ಆಗಿರಬೇಕು, ಕುವೆಂಪು ಅವರು ಹೇಳಿರ್ತಕ್ಕಂಥ ವಿಶ್ವ ಮಾನವ ಮತ್ತು ವಿಶ್ವ ಚಿತ್ರಗಳನ್ನು ತಯಾರಿಸಬೇಕಾ, ಆ ಥರದ್ದೆಲ್ಲ ಒಂದು ಚಿಂತನ ಮಂಥನ ನಡೀತು. ನಮಗೆ ಆಗಿರ್ತಕ್ಕಂಥ 20 ವರ್ಷದ ತೊಂದರೆ, ರೀಮೇಕಿನ ಹಾವಳಿ, ರೀಮೇಕಿನ ಭೂತ, ರೀಮೇಕಿನ ಪಿಡುಗು, ರೀಮೇಕಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಆಚೆ ಬಂದು ಕಾಂತಾರ ಮತ್ತು KGF ಅಂತ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಿತ್ರಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು ಎಲ್ಲರೂ ಮಾಡೋಕ್ಕಾಗತ್ತಾ? ಹೇಗೆ ಗುಣಮಟ್ಟವನ್ನು ಹೆಚ್ಚು ಮಾಡಬೇಕು? ನಾನು ಅನೇಕ ಸಂಸ್ಥೆಗಳಲ್ಲಿ, ಚಿತ್ರರಂಗದ ಸಂಸ್ಥೆಗಳಲ್ಲಿ, FM ಸಂಸ್ಥೆಗಳಲ್ಲಿ ಕೆಲಸ ಮಾಡಿ, ಡಿಸ್ಟ್ರಿಬ್ಯೂಷನ್ ಮಾಡಿ, ಕೋ ಪ್ರೊಡ್ಯೂಸರ್ ಆಗಿ, ನಟನೆ ಮಾಡಿ, ಚಿತ್ರರಂಗಕ್ಕೂ ನನಗೂ ಒಂದು ಅನುಭವ ಸಂಬಂಧ ಇದೆ. ಅದರ ನನ್ನ 20 ವರ್ಷದ ಒಂದು ವರ್ಕ್ ಅಥವಾ ನನ್ನ ಎಕ್ಸ್ಪೀರಿಯನ್ಸನ್ನು ಇವತ್ತು ನಾನು ಹಂಚಿಕೊಂಡೆ. ನ್ಯೂಸ್ ಫಸ್ಟ್ ಅವ್ರ ಜೊತೆಗೆ ಸೇರಿಕೊಂಡಿರ್ತಕ್ಕಂಥ ಈ ಸುಚಿತ್ರಾ ಸುಗ್ಗಿ ಕಾರ್ಯಕ್ರಮದಲ್ಲಿ ಇವತ್ತು ನನ್ನದು ಒಂದು ಸ್ಯಾಂಡಲ್ವುಡ್ ಚಿತ್ರರಂಗದ ಗುಣಮಟ್ಟದ ಬಗ್ಗೆ ಒಂದು ಮಂಥನ ಆಯಿತು. ಅದರಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಆಯಿತು. ಗಣ್ಯರು ಬಂದಿದ್ದರು, ಚಿತ್ರ ವಿಮರ್ಶಕರು ಬಂದಿದ್ದರು, ಚಿತ್ರ ಬರಹಗಾರರು ಬಂದಿದ್ದರು, ಆಡಿಯನ್ಸ್ ಇತ್ತು, ಪ್ರಶ್ನೆಗಳಿದ್ವು. ಅದರಲ್ಲಿ ಎಲ್ಲವನ್ನೂ ನಾವು ನೋಡಿದಾಗ ನಮಗೆ ಬಂದ ಒಂದು ಉತ್ತರ ಏನು ಅಂದರೆ, ಚಿತ್ರರಂಗ ರಿಸರ್ಚ್ ಬೇಸ್ಡ್, ಕಂಟೆಂಟ್ ಈಸ್ ಕಿಂಗ್, ಕಂಟೆಂಟು ರಾಜ, ಕಂಟೆಂಟು ಸಖತ್ತಾಗಿದ್ದರೆ, ಗಟ್ಟಿಯಾಗಿದ್ದರೆ ಚಿತ್ರ ಓಡುತ್ತೆ ಅನ್ನೋದನ್ನು ನಾವು ಇವತ್ತು ಆಚೆ ತಂದ್ವಿ. ನೇರವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅದರಲ್ಲೂ ಕೂಡ ಒಂದು 20 ವರ್ಷದಿಂದ ರೀಮೇಕಿಂದ ಕನ್ನಡದ ಕಗ್ಗೊಲೆ ಮಾಡಿದಿರಿ. ಮತ್ತು ಇರೋವಂಥ ಸ್ಟಾರ್ಗಳೆಲ್ಲವೂ ಕೂಡ ಅವ್ರು ಮಾಡಿರುವಂಥ ಸಿನಿಮಾಗಳಲ್ಲೂ ರಿಮೇಕಿಂದನೇ ಬಂದಂಥ ಸಿನಿಮಾಗಳು ಅದೇ ಒಂದು ಸಂಸ್ಕೃತಿನ ಇನ್ನೂ ಮುಂದುವರಿಸ್ತಿದ್ದಾರೆ. ಹೊಸದಾಗಿ ರಿಸರ್ಚ್ ನಡೀತಲ್ಲ, ಒಳ್ಳೆ ಸ್ಕ್ರಿಪ್ಟ್ಗಳು ಬರ್ತಾ ಇಲ್ಲ ಅಂತ ನೇರವಾಗಿ ಮಾತನಾಡಿದ್ರಿ. ಅಲ್ಲ, ಅದು ನೇರ ಮಾತಾಡಿದ್ದಕ್ಕೆ ನಿಷ್ಠೂರ ಆಗಿ ಕರ್ನಾಟಕ ಫಿಲ್ಮ್ ಚೇಂಬರಿಂದ ಆಚೆ ದಬ್ಬಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ನೀವು ಜೆರಾಕ್ಸ್ ಮಾಡಿರ್ತಕ್ಕಂಥ ಪಿಕ್ಚರ್ಗಳು, ತೆಲುಗುವಿನ, ತಮಿಳಿನ, ಹಿಂದಿನ, ಮಲಯಾಳಮಿನ ಪಿಕ್ಚರ್ಗಳನ್ನು ರೈಟ್ಸ್ ತಂದಿದ್ದಾನೆ ಈ ಗಾಂಧಿನಗರಿನ ಪ್ರೊಡ್ಯೂಸರ್ಸ್ಗಳು. ಆ ಶಿವಾನಂದ್ ಸರ್ಕಲಿನ ಏನು ಹೆಸರು ಹೇಳ್ಕೊಂಡಿದ್ದಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸನ್ನೇ ಮಾಡ್ದೇನೆ. ನಿಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಿನ ಮೂಲ ಉದ್ದೇಶ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟು ಹೊಸ ಪ್ರತಿಭೆಯನ್ನು ಆಚೆ ತಂದು ಫಿಲ್ಮ್ ಡೆವಲಪ್ಮೆಂಟ್ ಮಾಡಬೇಕು. ನೀವು ಕೇವಲ ರೀಮೇಕನ್ನೇ ಮಾಡಿಕೊಂಡು ಹೊಸ ಪ್ರತಿಭೆಗೆ, ಹೊಸ ಅವಕಾಶಕ್ಕೆ, ಹೊಸ ಕ್ರಿಯೇಟಿವಿಟಿ ಐಡಿಯಾಗೆ ಕೊಡ್ದೇನೆ ಕನ್ನಡ ಇಂಡಸ್ಟ್ರಿನ ಕೊಗ್ಗಲೆ ಮಾಡಿದ್ದೀರಾ. ಈ ಏನಾದರೂ ತೊಂದರೆ ಆಗಿದ್ದರೆ, ಈ ಕ್ಯಾನ್ಸರಿಗೆ ಅಥವಾ ಈ ತೊಂದರೆಗೆ ಮೂಲ ಕಾರಣ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಅವರು ಮಾಡಿರ್ತಕ್ಕಂಥ ಅನೇಕ ನಿಯಮಗಳು, ಎಸ್ಪೆಷಲಿ ರೀಮೇಕಿಗೆ, ಅದ್ರ ಜೊತೆಗೆ ಬೆನ್ನು ಅಥವಾ ಹೆಗಲು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಲಾವಿದರು, ಆರಡಿ ಯಾರಿದ್ದಾರೋ ಅವರು ತಂದಿರ್ತಕ್ಕಂಥ ಚಿತ್ರ ರೀಮೇಕ್ಸ್ಗಳು. ಒಬ್ಬ ನಟ, ಎ ಗ್ರೇಡ್ ನಟ 50-60 ಪಿಕ್ಚರ್ ಮಾಡಿದ್ದಾರೆ. ಇಬ್ಬರು ಎ ಗ್ರೇಡ್ ಸ್ಟಾರ್ಸ್ಗಳು. ಅವರಲ್ಲಿ 45 ಚಿತ್ರಗಳು ರೀಮೇಕ್ ಇದೆ. ಆ ರೀಮೇಕಲ್ಲಿ ಹೇಗಿದೆ ಅಂದರೆ, ಎಷ್ಟು ಸ್ಟೆಪ್ಸ್ ನಡಿಬೇಕು, ಯಾವ ಬಟ್ಟೆ ಹಾಕಬೇಕು, ಯಾವ ಡೈಲಾಗ್ ಹೊಡಿಬೇಕು ಅನ್ನೋದನ್ನೇ ಇದೆ. ಹೊಸದನ್ನು ಏನು ಕೊಡ್ದೇ ಇವತ್ತು ಚಿತ್ರರಂಗ ಅನಾಥವಾಗಿದೆ. ಯಾವುದು ಹೊಸದು ಬಂದಿಲ್ಲ. ಕೇವಲ ನಾವು ಆಯಿಯಲ್ಲೇ ಇದ್ದೇವೆ. ಅದು ಬಿಟ್ಟು ನಾವು ಮುಂದೆ ಹೋಗಲಿಲ್ಲ. ಕಾಗುಣಿತ ಕಳೀಲಿಲ್ಲ, ಪದ್ಯ ಬರಲಿಲ್ಲ, ಗಾದೆ ಹೇಳಲಿಲ್ಲ. ಏನಿದ್ರು ಬರೀ ಅದನ್ನೇ ಕಾಪಿ ಮಾಡಿ ಒಂದು ಹುಡುಗ ಮೇಲ್ ಬಂದಂಗೆ ಆಗಿದೆ ಚಿತ್ರರಂಗ. ಅದನ್ನು ನಾನು ಟೀಕೆ ಮಾಡಿದ್ದೇನೆ. ಈ ಟೀಕೆಗೆ ನಾನು 2014ರಲ್ಲೇ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ವಿರುದ್ಧ ಡಬ್ಬಿಂಗನ್ನು ತರಬೇಕು, ರೀಮೇಕನ್ನು ನಿಲ್ಲಿಸಬೇಕು ಅಂತ ಕೋರ್ಟ್ ದಾವೆ ಹಾಕಿ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವೊಂದು ಗುಂಪುಗಾರಿಕೆ ಮಾಡ್ತಾ ಇದ್ದೀರಾ, ಕೇವಲ ರೀಮೇಕ್ ಮಾಡಿಕೊಂಡು ಕನ್ನಡವನ್ನು ಕೊಗ್ಗಲೆ ಮಾಡ್ತಾ ಇದ್ದೀರಾ, ಕರ್ನಾಟಕದ ಗ್ರಾಹಕರು ಯಾರು ಆಡಿಯನ್ಸ್ ಇದ್ದಾರೋ ಕೇವಲ ರೀಮೇಕ್ ಕೊಟ್ಟಿದ್ದೀರಾ, ಅವನು ಬುದ್ಧಿವಂತ ಇದ್ದಾನೆ ಅಂತ ಹೇಳಿ ಅವಾಗಲೇ ಹೋರಾಟ ಮಾಡಿ ನಾವು ಚೀತು ಅಂತ ಹೇಳಿ ನಮ್ಮನ್ನು ಫಿಲ್ಮ್ ಚೇಂಬರಿಂದ ನಮ್ಮನ್ನು
ಒಬ್ಬ ವೈರಿಯಾಗಿ ನೋಡಿದ್ರು. ಬಟ್ ಈಗ ಜನರಿಗೆ ಅರ್ಥ ಆಗ್ತಾ ಇದೆ, ನಾವು ರೀಮೇಕ್ ನಿಲ್ಲಿಸಿ ಆವಾಗಲಿಂದನೇ ಸ್ವಮೇಕ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನನಗೆ ಶಬಾಷ್ಗಿರಿ ಮತ್ತು ನನಗೆ ನೀವು ಮಾಡಿದ್ದು ಒಳ್ಳೆಯದಾಯಿತು, ಚಪ್ಪಾಳೆ ಕಟ್ತೇವೆ ಈಗ ಹೇಳ್ತಾರೆ. ಅದೇ ನಾವು 10 ವರ್ಷದ ಹಿಂದೆ 2014ರಲ್ಲಿ ಡಬ್ಬಿಂಗ್ ಕೇಸ್ ಹಾಕಿದಾಗ ನಮ್ಮನ್ನು ಆಚೆ ಹಾಕಿ ನನಗೆ ಬರಬೇಕಾಗಿದ್ದ ಚಿತ್ರದ ಪಾತ್ರಗಳನ್ನು ತಡೆದು ನನ್ನನ್ನು ಅನಾಥನಾಗಿ ಮಾಡಿ ನಾನು ಕೇವಲ ಧ್ವನಿ ಎತ್ತಿದ್ದೀನಿ ಅಂತ ಹೇಳಿ ನನ್ನನ್ನು ದೂರ ಇಟ್ಟ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೂ ಮತ್ತು ಅನೇಕ ನಟರಿಗೆ ಇದು ಇವತ್ತಿನ ಪಾಠ. ನಮ್ಮ ಪರಿಸ್ಥಿತಿ ಏನಾಗಿದೆ, ಇವತ್ತು ಹೊಸ ಗುಣಮಟ್ಟದ ಚಿತ್ರ ಬರ್ತಾ ಇರೋದು. ನನ್ನವನ್ನ ಒಂದು ಕಲಾವಿದನನ್ನಾಗಿ ನೀವು ಏನು ಬೆಳೆಸಬೇಕಾಗಿತ್ತು ಅಥವಾ ಮಾಡಿದ ಚಿತ್ರಗಳನ್ನು ತೆಗೆದು ಹಾಕಿದ್ರಲ್ಲ, ಅದು ಅನೇಕ ಕಥೆಗಳಿವೆ. ಅದೆಲ್ಲ ನಾವು ನೆನೆಸ್ಕೊಂಡಾಗ ನನ್ನ ಸ್ವಾರ್ಥಕ್ಕಲ್ಲ, ಇಡೀ ಚಿತ್ರರಂಗದ ಒಂದು ಖುಷಿಗಾಗಿ ಅಥವಾ ಒಂದು ಬೆಳವಣಿಗೆಗಾಗಿ ರೀಮೇಕ್ ಆವಾಗಲೇ ತಡಿಬೇಕಾಗಿತ್ತು. ನಿನ್ನೆಯಿಂದ ಒಂದಷ್ಟು ಸಿನಿಮಾಗಳ ಪ್ರದರ್ಶನ ಆಯಿತು. ನಿಜಕ್ಕೂ ರಿಸರ್ಚ್ ಮತ್ತು ಆ ಒಂದು ಕ್ವಾಲಿಟಿ ಮೇಕಿಂಗು ಮತ್ತು ಕಥೆಗಳು ಎಷ್ಟು ಅವಶ್ಯಕತೆ ಇತ್ತು ಅಂತ ಗೊತ್ತಾಗ್ತದೆ. ಯಾಕಂದರೆ ಈ 70s 80sಲ್ಲಿ ಅತ್ಯದ್ಭುತವಾದ ಸಿನಿಮಾಗಳನ್ನು ಕೊಟ್ಟವರು. ನಮ್ಮ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಳಿಗೆ ಮಾದರಿ ಆಗುತ್ತೆ. ನೆನ್ನೆ ಆದಂಥ ಸಿನಿಮಾಗಳನ್ನೇ ತಗೋದ್ರೆ ಭೂತಯ್ಯನ ಮಗಯು ಆಗಲಿ, ಕಸ್ತೂರಿ ನಿವಾಸ ಆಗಲಿ, ಮಲಯ ಮಾರುತ ಆಗಲಿ, ಸಾಕಷ್ಟು ಜನ ನಿಂತು ಈಗಲೂ ಆ ಕಾಲಕ್ಕೆ ಆ ಮಟ್ಟದ ಒಂದು ಕ್ವಾಲಿಟಿ ಆಗಲಿ, ರಿಸರ್ಚ್ ಆಗಲಿ ಮಾಡಿದರು ಅಂತ. ಸೊ ಮುಂದಿನ ಪೀಳಿಗೆಗೆ ಯಾವ ಥರದ ಬಗೆಯ ಸಿನಿಮಾಗಳು ಬಂದರೆ ಕನ್ನಡ ಮತ್ತೆ ಆ ಮಟ್ಟಕ್ಕಿನ ಸಿನಿಮಾವನ್ನು ಕೊಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ? 70ರ ದಶಕದಲ್ಲಿ ಮತ್ತು 80ರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ನೋಡಿರ್ಬೋದು ನೀವು. ಬಂಗಾರದ ಮನುಷ್ಯ ಕಥೆ ಆಧಾರಿತ, ಬಂಧನ ಕತೆ ಆಧಾರಿತ, ಶರಪಂಜರ ಕತೆ ಆಧಾರಿತ, ಹಾಗೆ ಕತೆ ಕಾದಂಬರಿ ಆಧಾರಿತ ಕಥೆಗಳು ತುಂಬ ಇದ್ದವು. ಅದಾದ ನಂತರ ಬಂದಿದ್ದೆ ರೀಮೇಕ್ ಭೂತ. ರೀಮೇಕಿಂದನೇ ನಾವು ಹಾಳಾಗಿದ್ದು. ಯಾಕಂದರೆ ಯಾರು ಶ್ರಮಪಟ್ಟು ಕಾದಂಬರಿ ಓದಿ ಪಿಕ್ಚರ್ ಮಾಡಲಿಲ್ಲ ಅಥವಾ ಯಾವುದೋ ಒಂದು ಚಿತ್ರ ಕತೆ ಬರೆದು ಮಾಡಲಿಲ್ಲ. ಬಟ್ ಈಗಿನ ಯುಗದಲ್ಲಿ ನೀವು ಅನೇಕ ಚಿತ್ರಗಳನ್ನು ನೀವು ಅನೇಕ OTTಗಳಲ್ಲಿ, ಅನೇಕ TV ಮಾಧ್ಯಮದಲ್ಲಿ ಬೆರಳು ಅಮುಕಿದ್ರೆ ನಿಮ್ಮ ಮೊಬೈಲ್ಗೆ ಸಿಗುತ್ತೆ. ಕರ್ನಾಟಕದ ದೊಡ್ಡ ಸ್ಕ್ಯಾಮ್ ಆದ ತೆಲುಗಿಯನ್ನು ಬೆಳಗಾಮಿನ ಒಬ್ಬ ಕುಖ್ಯಾತ ತೆಲುಗಿ, ಖಾನಾಪುರ ತಾಲೂಕಿನ ತೆಲುಗಿ ಬಾಂಬೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಮಗ್ಲಿಂಗ್ ಮಾಡಿ ಇದು ಮಾಡಿ ಸ್ಕ್ಯಾಮ್ ಮಾಡಿ 20,000 ಕೋಟಿ ಹಗರಣ ಕರ್ನಾಟಕದವ್ರು ತೆಗಿಲಿಲ್ಲ, ಬಾಂಬೆಯವರು ತೆಗೆದ್ರು. ಕರ್ನಾಟಕದ ಉದ್ಯಮಿ ಲೋ ಕಾಸ್ಟ್ ಏರ್ಲೈನನ್ನು ಮಾಡಿರ್ತಕ್ಕಂಥ ಗೋಪಿನಾಥ್ ಅವರ ಚಿತ್ರ ಡೆಕ್ಕನ್ ಏವಿಯೇಷನ್ ಕಥೆಯನ್ನು ಕರ್ನಾಟಕದವರು ತೆಗಿಲಿಲ್ಲ. ಕರ್ನಾಟಕದಲ್ಲಾದ ಒಂದು ಮಿಸ್ಟೀರಿಯಸ್ ಸೈನೈಡ್ ಕತೆ, ಮಲ್ಲಿಕಾ ಸೈನೈಡ್ ಕಥೆಯನ್ನು ಯಾರೂ ತೆಗಿಲಿಲ್ಲ. ಆದರೆ ಅಲ್ಲಿ ಕೇರಳದಲ್ಲಿ ಆಗಿರ್ತಕ್ಕಂಥ ಒಂದು ಮರ್ಡರ್ ಕಥೆಯನ್ನು ಚಿಕನ್ ವಿತ್ ಸೈನೈಡ್ ಅಂತ ಒಂದು ಕತೆ ತೆಗೆದ್ರು. ಹೀಗೆ ರಿಸರ್ಚ್ ಬೇಸ್ಡ್ ಸ್ಟೋರೀಸು OTTಯಲ್ಲಿ ತುಂಬ ಇದೆ. ಅದು ನಮ್ಮಲ್ಲಿ ಕೊರತೆ ಇದೆ. ಅಂಟಿಲ್ ಅನ್ಲೆಸ್ ಯು ಹ್ಯಾವ್ ರಿಸರ್ಚ್. ಅನೇಕ ಕಥೆಗಳಿವೆ. ನಮ್ಮಲ್ಲೇ ಎಷ್ಟು ಹಗರಣಗಳಾಗಿದೆ, ರಾಜಕೀಯ ಹಗರಣಗಳಾಗಿವೆ. ನಮ್ಮಲ್ಲೇ ಎಷ್ಟು ರಾಜಕೀಯ ಕೊಲೆಗಳಾಗಿದೆ, ಮರ್ಡರ್ಸ್ ಆಗಿದೆ, ಬಾಂಬ್ ಬ್ಲಾಸ್ಟ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ರಿಪೋರ್ಟ್ ಆಗಿದೆ, ಕೋರ್ಟಲ್ಲಿ ದಾಖಲೆ ಇದೆ. ಇದನ್ನೇ ನೀವು ಪಿಕ್ಚರ್ ಮಾಡೋದಾದರೆ ನಾವು ಅದಕ್ಕೆ ಕೈ ಜೋಡಿಸ್ತೇವೆ.